ನಾನು ರೆಸರ್ವೇಷನ್ಗೆ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಯ ವೀರಗಲ್ಲುಗಳ ಐತಿಹಾಸಿಕ ಬಗ್ಗೆ ಮಾಡುತ್ತಿದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮಾತ್ರ ನಮ್ಮ ಸರ್ ಎಸ್.ಕೆ. ಅರವಿಂದ್ ಸರ್ ಅವರು ಇವರು ICHR ದಕ್ಷಿಣ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಳ್ಳುತ್ತಾರೆ. ಸರ್, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇದ್ರ ಬಗ್ಗೆ ಬೆಂಗಳೂರು ಇತಿಹಾಸಕ್ಕೆ ಸ್ಮಾರಕ ಶಿಲ್ಪಗಳು ಯಾವ ಮಟ್ಟದಲ್ಲಿ ಚಾರಿತ್ರ್ಯ ಪಟ್ಟುವಿಕೆಗೆ ಮಾಹಿತಿಯನ್ನು ಒದಗಿಸಿಕೊಳ್ಳುತ್ತಾರೆ ಸರ್? ಒಳ್ಳೆ ಯಾಕಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಮುಖ್ಯವಾಗಿ ಬೆಂಗಳೂರು ಪರಿಸರದ ಇತಿಹಾಸವನ್ನು ಗಮನಿಸಿದೆ. ಬಹುತೇಕ ಚರಿತ್ರೆಯ ಆಕರಗಳು, ಶಾಸನಗಳು ಮತ್ತೆ ಸಾಹಿತ್ಯ ಅವುಗಳ ಹೊರತಾಗಿ ಹೆಚ್ಚು ಮಾಹಿತಿಯನ್ನು ಕೊಡುವಂಥದ್ದು ವೀರಗಲ್ಲುಗಳು ಅಥವಾ ಸ್ಮಾರಕ ಶಿಲ್ಪಗಳ ಬಗ್ಗೆ. ಕಾರಣ ಏನಂದ್ರೆ ಬೆಂಗಳೂರಂತ ಒಂದು ಪ್ರದೇಶ ಕಾಲಕ್ಕೆ ಮಧ್ಯಕಾಲೀನದಲ್ಲಿರ್ಬೋದು, ಗಂಗಾ ಕಾಲದಲ್ಲಿರ್ಬೋದು, ಹೆಚ್ಚು ಈ ಪ್ರದೇಶದಲ್ಲಿ ಒಡನಾಟವಿಟ್ಟುಕೊಂಡು ಚರಿತ್ರೆ ಇತಿಹಾಸದ ಹಿನ್ನೆಲೆಯಲ್ಲಿ ಒಡನಾಟವಿಟ್ಟುಕೊಂಡು ಅನೇಕ ರಾಜ್ಯ ಮನೆತನಗಳ ಒಂದು ಕೇಂದ್ರೀಕೃತವಾದಂಥ ಸ್ಥಾನಗಳನ್ನ ಗುರುತಿಸ್ಬೋದು. ಪಕ್ಕದಲ್ಲಿರುವಂಥ ಬೇಗೂರು ಇರ್ಬೋದು ಅಥವಾ ನಾವು ಗಂಗವಾಡಿ ನಾಡು ಅಂತ ಕರಿತೀವಿ, ಆ ಥರ ನೊಳಂಬವಾಡಿ ನಾಡು ಅಂತ ಕರಿತೀವಿ. ಆ ಎರಡೂ ರಾಜಕೀಯ ಮೂಲದ ಆಡಳಿತ ವಿಭಾಗಗಳು ಬೆಂಗಳೂರು ಪರಿಸ್ಥಿತಿ ಇರ್ತದೆ. ಆ ಕಾರಣಕ್ಕಾಗಿ ನಿರಂತರವಾಗಿ ಆ ಕಾಲದಲ್ಲಿ ಯುದ್ಧಗಳ ಭೂಮಿಕೆಯನ್ನು ನಾವು ನೋಡ್ತೇವೆ. ಅವುಗಳ ಹಿನ್ನೆಲೆಯಿಂದ ಬಂದಂಥ ವೀರಗಲ್ಲುಗಳು ಈ ಭಾಗದ ಚರಿತ್ರೆಯನ್ನ ಕಟ್ಟುವಿಕೆಗೆ ಬಹಳ ದೊಡ್ಡ ಒಂದು ಆಕರಗಳಾಗಿ ಅಥವಾ ಬಹಳ ದೊಡ್ಡ ಸಹಾಯಕರಾಗಿ ನಮಗೆ ಕಂಡು ಬರ್ತವೆ. ಬೆಂಗಳೂರು ಪರಿಸರದಲ್ಲಿ ಮುಖ್ಯವಾಗಿ ಗಂಗರು ಮತ್ತು ನೊಳಪರಕಾರದ ವೀರಗಲ್ಲುಗಳು ನಮ್ಮ ಪ್ರಾಚೀನ ಇತಿಹಾಸವನ್ನು ಕಟ್ಟುವಿಕೆಗೆ ಅಗಾಧವಾದಂಥ ಮಾಹಿತಿಯನ್ನು ಒದಗಿಸಿದೆ. ಅವುಗಳ ಹಿನ್ನೆಲೆಯಲ್ಲಿ ಕಟ್ಟಿದಂಥ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಬೋದು. ಅವುಗಳ ಜೊತೆಗೆ ವೀರಗಲ್ಲುಗಳಲ್ಲಿರುವಂಥ ಸಾಮಾಜಿಕ ಚಿತ್ರಣಗಳು, ಅವುಗಳ ಕಾಲದಲ್ಲಿದ್ದಂಥ ಉಡುಗೆ ತೊಡುಗೆಗಳು ಇರ್ಬೋದು, ಅಥವಾ ಆ ಕಾಲದಲ್ಲಿದ್ದಂಥ ವೀರಗಲ್ಲುಗಳು ಬಳಸಿದಂಥ ಯುದ್ಧದ ಆಯುಧಗಳು ಇರ್ಬೋದು, ಅನೇಕ ವಿವರಗಳನ್ನು ಈ ವೀರಗಲ್ಲುಗಳು ಅಥವಾ ಈ ಸ್ಮಾರಕ ಶಿಲ್ಪಗಳು ನಮಗೆ ಮಾಹಿತಿಯನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟುವಿಕೆಗೆ ದೊಡ್ಡ ಸಹಾಯಕರಾಗಿ ಕಂಡು. ಅದೇ ರೀತಿ ಸರ್, ಇನ್ನೊಂದು ಪ್ರಶ್ನೆ, ನಿಮ್ಮ ಪ್ರಕಾರ ಈ ಸ್ಮಾರಕ ಶಿಲ್ಪಗಳು ಯಾವ ಪ್ರಮಾಣದಲ್ಲಿ ಬೆಂಗಳೂರು ಪರಿಸರದಲ್ಲಿ ದೊರೆಯುತ್ತವೆ ಮತ್ತು ಅವುಗಳ ಕಾಲಮಾನ ಹೇಗೆ ಗುರುತಿಸಬಹುದು? ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ನಮಗೆ ಈ ವೀರಗಲ್ಲುಗಳ ಬಗ್ಗೆ, ಶಾಸ್ತ್ರಿಗಳ ಬಗ್ಗೆ 1890ರ ದಶಕದಿಂದ ಸುಮಾರು 20-25 ವರ್ಷ ರಿಯಲ್ ರೈಸ್ ವಿದ್ವಾಂಸರು ಶಾಸನಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಡಿಗ್ರಿ ಕರ್ನಾಟಕ ಹೆಸರುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅವುಗಳಲ್ಲಿ ಈ ವೀರಗಲ್ಲುಗಳ ಶಾಸನಗಳನ್ನು ಎಲ್ಲೆಲ್ಲಿ ಶಾಸನಗಳಿದೆ ಅವುಗಳನ್ನು ಕೂಡ ದಾಖಲೀಕರಣ ಮಾಡಿದ್ದಾರೆ. ಶಾಸನ ರಹಿತವಾದ ಅನೇಕ ವೀರಗಲ್ಲುಗಳಿದ್ದಾವೆ. ಅವು ನಮಗೆ ಗಂಗಾ ಕಾಲದಿಂದ ಮಧ್ಯಕಾಲದವರೆಗೆ ಸಿಗುತ್ತೆ. ಈ ವೀರಗಲ್ಲುಗಳ ಪ್ರಮಾಣಗಳನ್ನು ನಾವು ನೋಡಿದರೆ ಪ್ರತಿ ಹಳ್ಳಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ವೀರಗಲ್ಲುಗಳು ನಮಗೆ ಸಿಗ್ತವೆ. ಈಗ ಬೆಂಗಳೂರಿನ ಸುತ್ತಮುತ್ತಲೇ ಇರುವಂಥ ಪ್ರದೇಶಗಳಲ್ಲಿ ನೋಡಿದರೆ ಸುಮಾರು ನಮಗೆ 300-400 ಹಳ್ಳಿಗಳು ಈ ಬೆಂಗಳೂರಿನ ಒಳಭಾಗದಲ್ಲಿ ಇದೆ. ಈ ಪ್ರತಿ ಹಳ್ಳಿಗಳಲ್ಲಿ ನೀವು ಒಂದೊಂದು ವಿಸಿಟ್ ಮಾಡಿದ್ರೆ ಅಥವಾ ನೀವು ನೋಡಿದ್ರೆ ವೀರಗಲ್ಲುಗಳ ಸಂಖ್ಯೆ ಅತಿ ಹೆಚ್ಚು ಸಿಗುತ್ತೆ. ಶಾಸನಕ್ಕಿಂತ ಹೆಚ್ಚು ವೀರಗಲ್ಲುಗಳು ಅಥವಾ ಸ್ಮಾರಕ ಶಿಲ್ಪಗಳು ಈ ಭಾಗದಲ್ಲಿ ಸಿಗ್ತವೆ. ಅದಕ್ಕೆ ಪ್ರಮಾಣಗಳ ರೂಪದಲ್ಲಿ 300-400 ಇರುವುದರಷ್ಟು ವೀರಗಲ್ಲುಗಳು ಬೆಂಗಳೂರು ಪರಿಸರದಲ್ಲಿ ಸಿಗುತ್ತೆ. ಬೆಂಗಳೂರಿನಲ್ಲಿ ಕೋರ್ ಪ್ರದೇಶಕ್ಕೆ ಕರಿತೀವಿ. ಚಿಕ್ಕಪೇಟೆ ಅಥವಾ ಈ ಪ್ರದೇಶದಲ್ಲಿ ಕೂಡ ವೀರಗಲ್ಲುಗಳ ಅವುಗಳ ಹುಡುಕಿಕೆ ಕೂಡ ಅನೇಕ ವಿದ್ವಾಂಸರು ಮಾಡಿದ್ದಾರೆ, ಶೋಧನೆ ಕೂಡ ಮಾಡಿದ್ದಾರೆ. ಬೆಂಗಳೂರು ಮ್ಯೂಸಿಯಂನಲ್ಲಿ ಅವುಗಳನ್ನ ತಂದು ಅಲ್ಲಿ ಮ್ಯೂಸಿಯಂನಲ್ಲಿ ಮಾಡಬಹುದು. ಹೀಗೆ ನನಗೆ ಅಂದಾಜಿನ ಪ್ರಕಾರ ಒಂದು 300-350 ಹೆಚ್ಚು ವೀರಗಲ್ಲುಗಳು ಬೆಂಗಳೂರು ಸುತ್ತಮುತ್ತಲ ನಗರ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಸಿಗುತ್ತವೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಸರ್, ಇನ್ನೊಂದು ಬೆಂಗಳೂರು ಪರಿಸರದಲ್ಲಿ ಬೇಗೂರು ವೀರಗಲ್ಲು ಎಂದು ಪ್ರಸಿದ್ಧವಾದ ಸ್ಮಾರಕ ಶಿಲ್ಪದ ವಿಶೇಷತೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಬೆಂಗಳೂರು ಇತಿಹಾಸಕ್ಕೆ ಬಂದಾಗ. ಬೇಗೂರು
ಶಾಸನ ಇರುವಂತ ವೀರಗಲ್ಲು ಅಂತ ಕರೀತೀವಿ. ದೊಡ್ಡ ಒಂದು ವೀರಗಲ್ಲಿನ ಒಂದು ಶಿಲ್ಪ ಸರ್ ಅದು ಚೌಕಾಕಾರದಲ್ಲಿ ಒಂದು 7 ಫೀಟು ಎತ್ತರದ ಒಂದು ವೀರಗಲ್ಲು. ಅದು ಒಂಥರ ಕ್ಯಾನ್ವಸ್ ಇದ್ದಂಗೆ ಪೇಂಟಿಂಗ್ ಮಾಡೋಕ್ಕೆ ಹಾಗೆ ಕ್ಯಾನ್ವಸ್ ಬಳಸ್ತೀವಿ. ಆ ರೀತಿಯಾಗಿ ಶಿಲ್ಪಕಾರರು ಆ ಕಾಲದಲ್ಲಿ ದೊಡ್ಡ ಒಂದು ಶಿಲೆಯನ್ನು ಬಳಸಿ ಆ ಇಡೀ ಚಿತ್ರಣವನ್ನ ಅವರು ಕಟ್ಟಿಕೊಟ್ಟಿದ್ದಾರೆ ಬೇಗೂರು. ಇದರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದು BN ರೈಸ್ ಅವರು. BN ರೈಸ್ ಅವರು ಈ ಬೇಗೂರಿನ ಶಾಸನ ಕುರಿತಂತೆ ಒಂದು ಏನು ತಮ್ಮ ಪುಸ್ತಕದಲ್ಲಿ ಅಥವಾ ಎಪಿಗ್ರಫಿಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿತ್ರ ಅದರ ರೇಖಾಚಿತ್ರದ ಜೊತೆಗೆ ಅದನ್ನ ಪಬ್ಲಿಷ್ ಮಾಡ್ತಾರೆ. ಅದೇ ಕಾಲದಲ್ಲಿ ಫ್ಲೀಟ್ ಅನ್ನೋ ಇನ್ನೊಬ್ಬ ಬ್ರಿಟಿಷ್ ಶಾಸನತಜ್ಞರು ಕೂಡ ಅದನ್ನ ಬೇಗೂರು ಶಾಸನವನ್ನು ಕೂಡ ಎಪಿಗ್ರಫಿ ಇಂಡಿಕಾದಲ್ಲಿ ಪಬ್ಲಿಷ್ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಚರ್ಚೆಯ ರೂಪದಲ್ಲಿ ಕಂಡುಬರುವಂತಹ ಬೇಗೂರಿನ ವೀರಗಲ್ಲು ವಿಶೇಷತೆ ಏನಂದ್ರೆ ಆ ಶಾಸನದಲ್ಲಿ ಹೇಳುವಂತ ಮಾಹಿತಿ ಬಹಳ ನನಗೆ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತೆ. ಅದು ನೊಳಂಬರಿಗೂ ಮತ್ತು ಗಂಗರಿಗೂ ನಡೆದಂತಹ ಯುದ್ಧದ ಬಗ್ಗೆ, ವೆಂಕಿ ಚಾಲುಕ್ಯರ ಬಗ್ಗೆ ಪ್ರಸ್ತಾಪ ಬರುತ್ತೆ. ಈ ರೀತಿಯಾದಂಥ ಈ 3 ರಾಜಕೀಯ ಮನೆತನಗಳ ಬಗ್ಗೆ ಮಾಹಿತಿ ಜೊತೆಗೆ ಇಲ್ಲಿ ನಡೆದಂಥ ಒಂದು ಯುದ್ಧದ ಅಥವಾ ನಾಗತ್ರ ಎಂಬ ವೀರ ಒಂದು ಹೋರಾಟದಲ್ಲಿ ತನ್ನ ಜೀವವನ್ನು ಕೊಟ್ಟದ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಆ ವೀರಗಲ್ಲು ಮಾಡುವಂಥ ಕಲ್ಪನೆ ಇದೆ, ಕೆತ್ತನೆ ಮಾಡುವಂಥ ಕಲ್ಪನೆಗೆ ಒಂದು ಒಳ್ಳೆ ಒಂದು ಉದಾಹರಣೆಯ ರೂಪದಲ್ಲಿ ಬೇಗೂರು ಶಾಸನವನ್ನು ನೋಡ್ತೀವಿ. ಆ ಯುದ್ಧದ ಸಂದರ್ಭದಲ್ಲಿ ಕಂಡುಬರುವಂತಹ ಶಿಲ್ಪಗಳಲ್ಲಿ ವೈವಿಧ್ಯತೆ ಇದೆ. ಅಲ್ಲಿ ವೀರರು ಆನೆ ಮತ್ತು ಕುದುರೆಗಳ ಅಶ್ವಗಳ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಂತ ಸ್ಥಿತಿಯನ್ನು ತೋರಿಸಿದ ಜೊತೆಗೆ ಆ ಜೊತೆಗೆ ಇರುವಂತ ಸೈನಿಕರು ಯಾವ ರೀತಿಯಾಗಿ ಭಾಗವಹಿಸ್ತಿದ್ರು, ಆ ಸೈನ್ಯದ ಯುದ್ಧದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಸಾವು ನೋವುಗಳ ಬಗ್ಗೆ ಮತ್ತೆ ಅಲ್ಲಿ ಯುದ್ಧದ ಒಂದು ಕಲ್ಪನೆ ಅಥವಾ ಯುದ್ಧ ಮಾಡುವಂತ ಶೈಲಿಯನ್ನ ಅವರು ಆ ಶಿಲ್ಪ ತೋರಿಸಿಕೊಡುತ್ತೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ಸೈನಿಕನನ್ನ ತಕ್ಷಣವೇ ಈ ಹೆಂಗೆ ಸ್ಟ್ರೆಚರ್ಸ್ ಅಂತ ಕರಿತೀವಲ್ಲ ಅಥವಾ ಸ್ಟ್ರೆಚರ್ಸ್ ಅಲ್ಲಿ ಅವ್ರನ್ನ ತೆಗೆದುಕೊಂಡು ಹೋಗುವಂತ ಒಂದು ಚಿತ್ರಣವನ್ನು ಕೊಡ್ತಾರೆ. ಆಮೇಲೆ ರಣಹದ್ದುಗಳು ಅಲ್ಲಿ ಸಾವಿಗೀಡಾದ ಸೈನಿಕರ ಶವಗಳನ್ನ ಕುಕ್ಕಿ ತಿನ್ನುವಂತ ಒಂದು ಕಲ್ಪನೆಯನ್ನು ಕೂಡ ಆ ರಣಹದ್ದುಗಳ ಶಿಲ್ಪಗಳಲ್ಲಿ ಕಂಡುಬರ್ತು. ಇಡೀ ಒಂದು ರಣರಂಗದ ಚಿತ್ರಣವನ್ನು ಕೊಡುವಂತ ಶಿಲ್ಪದ ಜೊತೆಗೆ ಆ ಕಾಲದಲ್ಲಿ ಇದ್ದಂತ ಒಂದು ಬೇಗೂರಿನ ಈ ವೀರಗಲ್ಲದಲ್ಲಿ ಮೆಥಡ್ ಅನ್ನು ಯಾವ ರೀತಿ ವೀರಗಲ್ಲು ಇರಬೇಕು ಅನ್ನೋ ಮೆಥಡ್ ಅನ್ನು ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮೇಲ್ಭಾಗದಲ್ಲಿ ವೀರ ಮರಣದ ನಂತರ ವೀರ ಸ್ವರ್ಗ ಲಭ್ಯವಾಯಿತು ಅನ್ನೋದಕ್ಕೆ ಮೇಲ್ಭಾಗದಲ್ಲಿ ಅವನು ವೀರ ಅವನು ಒಂದು ಆಸನದ ಮೇಲೆ ಕುಳಿತು ಅಲ್ಲಿಯ ಸಂಗೀತಗಾರರು ಅನೇಕ ಅವರನ್ನ ವೀರನನ್ನ ಸಂಭ್ರಮಿಸುವುದನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಬೇಗೂರಿನ ವೀರಗಲ್ಲು. ಇದು ನಾಡಿನಲ್ಲ ಇಡೀ ದಕ್ಷಿಣ ಭಾರತದ ವೀರಗಲ್ಲು ಒಂದು ಅತ್ಯಂತ ಉತ್ತಮವಾದ ಮಹತ್ವದ ವೀರಗಲ್ಲು ನಾವು ಇತಿಹಾಸಕಾರರಿಗೆ ತಿಳಿಸ್ತೀವಿ. ಆ ಕಾಲಕ್ಕೆ ಇದೊಂದು ಬಹಳ ಮಹತ್ವದ ವೀರಗಲ್ಲು ಅದು ಇವತ್ತು ಬೆಂಗಳೂರು ರೀಜನ್ದಲ್ಲಿ ಅದು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮತ್ತೆ ಸರ್, ಈ ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಹಾಕುವ ಸಂಪ್ರದಾಯ ಮಧ್ಯಕಾಲೀನ ಸಂದರ್ಭದಲ್ಲಿ ಬೆಂಗಳೂರು ಪರಿಸರದಲ್ಲಿ ಮುಂದುವರಿಯುತ್ತಿದೆ. ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಬೆಂಗಳೂರು ನಮಗೆ ಇತಿಹಾಸ ನಮಗೆ ಕಟ್ಟಿಕೊಡುವುದು ಬೆಂಗಳೂರು ನೊಳಂಬರ ಕಾಲದ ಜೊತೆಗೆ ಚೋಳರ ಕಾಲದಲ್ಲಿ ಈ ರೀತಿ ಸಂಪ್ರದಾಯ ಮುಂದುವರಿದೆ. ವೀರಗಲ್ಲು ಅಥವಾ ಸ್ಮಾರಕ ಶಿಲ್ಪಗಳನ್ನು ಹಾಕಬಹುದು, ಕಲ್ಲುಗಳಿರಬಹುದು ಅಥವಾ ಮಾಸ್ತಿ ಕಲ್ಲುಗಳು, ಈ ತರ ವೀರಗಲ್ಲುಗಳ ಬಗ್ಗೆನೂ ನಮಗೆ ಮಾಹಿತಿ ಸಿಗುತ್ತೆ. ಆದ್ರೆ ಮುಂದುವರೆದಂತೆ ಮಧ್ಯಕಾಲೀನ ಸಂದರ್ಭದಲ್ಲಿ ವಿಜಯನಗರ ಕಾಲದಲ್ಲಿ ಕೂಡ ಈ ಸಂಪ್ರದಾಯ ಮುಂದುವರಿಯುತ್ತೆ ಅನ್ನೋದಕ್ಕೆ ಬೆಂಗಳೂರು ಒಳ್ಳೆ ಈ ಪ್ರದೇಶದಲ್ಲಿ ಅನೇಕ ಶಿಲ್ಪಗಳು ನಮಗೆ ಸಿಗುತ್ತವೆ. ಈ ವೀರಗಲ್ಲುಗಳ ಒಂದು ಸಂಪ್ರದಾಯ ಮಧ್ಯಕಾಲದಲ್ಲಿ ಸಿಗುವಂತ ಅನೇಕ ವೀರಗಲ್ಲುಗಳು ನಮಗೆ ಬೆಂಗಳೂರಿನ ಮ್ಯೂಸಿಯಂದಲ್ಲಿ ಇದ್ದಾವೆ. ಜೊತೆಗೆ ನಿಮಗೆ ಅನೇಕ ಪ್ರದೇಶಗಳಲ್ಲಿ ಆಗಾಗ ನೋಡಿರ್ಬೋದು. ಒಂದು ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಬೆಂಗಳೂರು ನಗರದಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ನಿಮಗೆ ಕುದುರೆ ಮೇಲೆ ಇದ್ದಂತ ವೀರನ ಶಿಲ್ಪಗಳನ್ನ ನಾವು ನೋಡ್ಬೋದು. ಆದ್ರೆ ಬೇಗೂರಿನಷ್ಟು ದೊಡ್ಡ ಪ್ರಮಾಣದ ಅಥವಾ ವಿಸ್ತಾರವಾದ ವೀರಗಲ್ಲುಗಳು ಆ ಪ್ರಮಾಣ ಕಡಿಮೆ ಆಗುತ್ತೆ. ಮಧ್ಯಕಾಲದಲ್ಲಿ
ಕೇವಲ ವೀರನನ್ನ ತೋರಿಸುವಂತ ಕುದುರೆ ಮೇಲೆ ಕುಳಿತಂತ ವೀರನನ್ನ ತೋರಿಸುವಂತ ಶಿಲ್ಪಗಳು ನಮಗೆ ಸಾಧಾರಣವಾಗಿ ಆ ಒಂದು ಸಂಪ್ರದಾಯ ನಮಗೆ ಬೆಂಗಳೂರು ಸಿಟಿ ತಿಳಿಸುತ್ತೆ. ಆ ತರದ್ದು ಅನೇಕ ಮಧ್ಯಕಾಲೀನ ವೀರಗಲೆಗಳು ಬಹುಶಃ ವಿಜಯನಗರ ಮತ್ತು ವಿಜಯೋತ್ತರ ಕಾಲದ ವೀರಗಲೆಗಳು ಅಂತ ನಾವು ಗುರುತಿಸಬಹುದು. ಇದು ಬೆಂಗಳೂರಿನಲ್ಲಿ ಕೂಡ ನಮಗೆ ಅನೇಕ ಪ್ರಭಾವವಾಗಿ ಸಿಗುತ್ತೆ. ಅದೇ ಸರ್, ಕೊನೆಯದಾಗಿ ಇನ್ನೊಂದು ಸರ್, ಈ ಸ್ಮಾರಕ ಶಿಲ್ಪಗಳ ಸಂರಕ್ಷಣೆ ಹಾಗೂ ಅವುಗಳ ದಾಖಲೀಕರಣ ಪ್ರಯತ್ನಗಳು ಯಾವ ಮಟ್ಟದಲ್ಲಿ ಕಂಡು ಬರುತ್ತವೆ ಸರ್? ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಅನೇಕ ಚರಿತ್ರೆಯ ಅಭಿಮಾನಿಗಳು ಅಥವಾ ಆಸಕ್ತರು ಅನೇಕ ಪ್ರದೇಶಗಳಲ್ಲಿ ವೀರಗಲ್ಲುಗಳ ಇರುವಿಕೆಯನ್ನು ತೋರಿಸಿಕೊಡ್ತಾ ಇದ್ದಾರೆ ಅಥವಾ ಶೋಧನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಮೂಲಭೂತ ಕಾರಣ ಏನಂದ್ರೆ ಬೆಂಗಳೂರು ಅತಿ ಹೆಚ್ಚು ವಿಸ್ತಾರವಾಗಿ ಬೆಳೀತಾ ಇರೋದ್ರಿಂದ ಅನೇಕ ಹಳ್ಳಿಗಳು ನಗರದ ವ್ಯಾಪ್ತಿಯಲ್ಲಿ ಬರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಊರಿನಲ್ಲಿ ಹಳ್ಳಿಗಳಲ್ಲಿದ್ದಂಥ ವೀರಗಲ್ಲುಗಳಿಗೆ ಒಂದು ಪಬ್ಲಿಸಿಟಿ ಸಿಗ್ತಾ ಇದೆ. ಜೊತೆಗೆ ಅವು ಶೋಧನೆಗಳು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅನೇಕ ಇತಿಹಾಸದ ಆಸಕ್ತರು ಅವುಗಳ ಇರುವಿಕೆಯನ್ನ ಶೋಧನೆಗಳಲ್ಲಿ, ಪೇಪರ್ಗಳಲ್ಲಿ ಅಥವಾ ಟಿವಿಗಳಲ್ಲಿ, ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಅವುಗಳನ್ನ ಪ್ರಚಾರ ಮಾಡೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ಬೆಂಗಳೂರಿನ ಪರಿಸರದಲ್ಲಿ ಈ ವೀರಗಲ್ಲುಗಳ ಒಂದು ಮಾಹಿತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಜೊತೆಗೆ ಏನಾಗಿದೆ ಅಂದ್ರೆ ಅನೇಕ ಸಂಸ್ಥೆಗಳು, ಸೊಸೈಟಿ ಅಂತ ಸಂಸ್ಥೆಗಳಿಗೂ ಅಥವಾ ಮ್ಯೂಸಿಯಂ ಅಂತ ಸಂಸ್ಥೆಗಳು ಅಥವಾ ನಮ್ಮ ICHR ಅಂತ ಸಂಸ್ಥೆಗಳಲ್ಲಿ ಕೂಡ ಇವುಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕೋದು, ದಾಖಲೀಕರಣ ಕೂಡ ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಮ್ಯೂಸಿಯಂದಲ್ಲಿ ಇರುವಂತಹ ವೀರಗಲ್ಲುಗಳು ಇರ್ಬೋದು ಅಥವಾ ಮೆಟ್ರಿಕ್ ಸೊಸೈಟಿ ಅದು ಹಮ್ಮಿಕೊಂಡಂತಹ ಒಂದು 3D ಸ್ಕ್ಯಾನಿಂಗ್ ಅಂತ ಕರಿತೀವಲ್ಲ, ಅವುಗಳ ವಿಧಾನದಿಂದ ಈ ವೀರಗಲ್ಲುಗಳ ದಾಖಲೀಕರಣ ಮತ್ತು ಸಂರಕ್ಷಣೆ ಕೂಡ ಅಲ್ಲಿ ನಡೀತಾ ಇದೆ. ಈ ರೀತಿಯಾದಂತ ವಿದ್ವಾಂಸರು ಕೂಡ, ಜನ ಸಂಶೋಧಕರು ಕೂಡ ವೀರಗಲ್ಲುಗಳ ಬಗ್ಗೆ ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತರುವ ಜೊತೆಗೆ ಆಯಾ ಊರಿಗೆ ಹೋಗಿ ಆಯಾ ವೀರಗಲ್ಲುಗಳ ಬಗ್ಗೆ ಪ್ರಮುಖ ಪ್ರಾಮುಖ್ಯತೆ ಏನಂತ ತಿಳಿಸಿ ಜನರಿಗೆ ಆ ಜನರಿಂದಲೇ ಅವುಗಳನ್ನು ಸಂರಕ್ಷಣೆ ಮಾಡುವ ಕೂಡ ಬೆಂಗಳೂರು ಸಂದರ್ಭದಲ್ಲಿ ನಡೀತದೆ. ಈ ನಿಟ್ಟಿನಲ್ಲಿ ಮೀಡಿಯಾ ಜೊತೆಗೆ ಆಸಕ್ತರು ಬೆಂಗಳೂರಿನ ಪರಿಸರದಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ವೀರಗಲ್ಲುಗಳ ಒಂದು ಶೋಧನೆ ಮತ್ತು ಅವುಗಳ ಸಂರಕ್ಷಣೆ ನಿರಂತರವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಬಹುಶಃ ಇದು ಒಳ್ಳೆ ಬೆಳವಣಿಗೆ ಹೇಳಿದಾಗೆ ಇದೇ ಮುಂದೆ ಹೋದ್ರೆ, ಯಾಕಂದ್ರೆ ವೀರಗಲ್ಲುಗಳು ಅಥವಾ ಸ್ಮಾರಕ ಶಿಲ್ಪಗಳು, ಐತಿಹಾಸಿಕ ಸ್ಮಾರಕಗಳು ನಮಗೆ ಇತಿಹಾಸದ ದಾಖಲೀಕರಣಕ್ಕೆ ಅಥವಾ ಇತಿಹಾಸದ ಅಧ್ಯಯನಕ್ಕೆ ಬಹಳ ಉಪಯೋಗವಾಗುತ್ತವೆ. ಈ ನಿಟ್ಟಿನಲ್ಲಿ ಇವರು ಮಾಡುವಂತ ಕಾರ್ಯ ಶ್ಲಾಘನೀಯ ಮತ್ತು ಅದು ನಿಟ್ಟಿನಲ್ಲಿ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಸಂಸ್ಥೆಗಳಿಗೂ ಮತ್ತೆ ಅನೇಕ ವಿದ್ವಾಂಸರಿಗೆ ಒಂದು ರೀತಿಯ ಬೆಂಗಳೂರಿನ ಜನ ಆವರಿಯಾಗಿದೆ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು. ಇಂದು ಬೆಂಗಳೂರಿನಲ್ಲಿ ವೀರಗಲ್ಲುಗಳ ಬಗ್ಗೆ ಅತ್ಯದ್ಭುತ ಮಾಹಿತಿಯನ್ನು ಒದಗಿಸಿಕೊಟ್ಟಿರುವಂತಹ ಅಗಣಿ ಸರ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದ. ನಮಗೂ ಒಳ್ಳೆಯದಾಗಿದೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. वीडियोस बनाने हैं, फिल्मोरा है ना।